ಬೆಂಗಳೂರಿನ ರಾಜಾಜಿನಗರದ ಭಾಷ್ಯಂ ಸರ್ಕಲ್ನಲ್ಲಿರುವ ನ್ಯಾಷನಲ್ ಡೆವಲಪ್ಮೆಂಟ್ ಚೇಂಬರ್ನಲ್ಲಿ ದಿ ಹೈಸ್ ಚಿತ್ರದ ಪೋಸ್ಟರ್ ಮತ್ತು ಟೀಸರ್ ಬಿಡುಗಡೆ ಹಾಗೆಯೇ ಪತ್ರಿಕಾಗೋಷ್ಠಿ ಕಾರ್ಯಕ್ರಮವು ಅದ್ದೂರಿಯಾಗಿ ನೆರವೇರಿತು. ಈ ಸಂದರ್ಭದಲ್ಲಿ ಸಿನಿಮಾ ತಂಡದವರು ಉಪಸ್ಥಿತರಿದ್ದರು. ವಿನಾಯಕಯ್ಯ ಎಂಟರ್ಟೈನ್ಮೆಂಟ್ ಬ್ಯಾನರ್ ಅಡಿಯಲ್ಲಿ ಶ್ರೀಯುತ ಸುಬ್ಬು ಭಾರದ್ವಾಜ್ ರಚಿಸಿ ನಿರ್ದೇಶಿಸಿರುವ ಮೊದಲ ಚಿತ್ರ ಇದಾಗಿದ್ದು, ವಿನಾಯಕಯ್ಯ ಎಂಟರ್ಟೈನ್ಮೆಂಟ್ ಇದನ್ನು ನಿರ್ಮಾಣ ಮಾಡಿದ್ದಾರೆ. ಮೂರಂ ರೆಡ್ಡಿ ವೆಂಕಟೇಶ್ವರರು ನಾಯಕ ನಟರಾಗಿ ಹಾಗೆಯೇ ನಿರ್ಮಾಪಕರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ನಾಯಕಿಯಾಗಿ ಕುಮಾರಿ ಸುಷ್ಮಿತಾ ಅಭಿನಯಿಸಿದ್ದಾರೆ. ತಾಂತ್ರಿಕ ವರ್ಗದಲ್ಲಿ ಸಂಕಲನ ವಿಜಯ ಸ್ಟುಡಿಯೋಸ್, ಸಂಗೀತ ನಿರ್ದೇಶಕರಾದ ಸಂತೋಷ್ ಜೋಶುವಾ ಮತ್ತು ಎಸ್ಎಫ್ಎಕ್ಸ್ ಶಂಕರ್, ಸ್ಟಿಲ್ ನಾಗರಾಜ್ ಕಾರ್ಯನಿರ್ವಹಿಸಿದ್ದಾರೆ. ದಿ ಹೈಸ್ ಒಂದು ಸಸ್ಪೆನ್ಸ್ ಮತ್ತು ಆರ್ಆರ್ ಚಿತ್ರವಾಗಿದ್ದು ಎಲ್ಲ ಹೊಸ ತಾರಾಗಣದಲ್ಲಿ ಮೂಡಿಬಂದಿದೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಚಿತ್ರದ ನಿರ್ದೇಶಕರು, ನಾಯಕ ನಟರು ಹಾಗೂ ನಾಯಕಿ ತಮ್ಮ ಅನಿಸಿಕೆಗಳನ್ನು ಮಾಧ್ಯಮಗಳೊಂದಿಗೆ ಹಂಚಿಕೊಂಡರು. ವಿನಾಯಕಯ್ಯ ಎಂಟರ್ಟೈನ್ಮೆಂಟ್ ಕಾರ್ಯಕ್ರಮವನ್ನು ಆಯೋಜಿಸಿದ್ದರು. ನಾನು ಹೇಳೋದು ಏನು ಅಂತಂದರೆ, ಈ ಪಿಕ್ಚರು ಐಸ್ ಅಂತ ಪಿಕ್ಚರ್ ಮಾಡಿಬಿಟ್ಟು ನಾನು ಕೂತಿದ್ದೀನಿ. ಇವಾಗ ಏನು ಹೇಳೋದು ಅಂದರೆ, ಈ ಪಿಕ್ಚರ್ ಎಲ್ಲರೂ ನೋಡೋಕ್ಕೋಸ್ಕರ ಮಾಡಿರೋದು. ಇದು ಫ್ಯಾಮಿಲಿ ಎಂಟರ್ಟೈನರು. ಹಾರರ್ ಪಿಕ್ಚರ್ ನಿಜ, ಆದರೆ ಹಾರರ್ ಪಿಕ್ಚರ್ ಆದರೂ ಇದರಲ್ಲಿ ನಮ್ಮ ವೆಂಕಟರೆಡ್ಡಿ ಅವ್ರು ಹೇಳ್ದಂಗೆ ಸೆಂಟಿಮೆಂಟ್ ಇದೆ, ಸಾಂಗ್ ಇದೆ, ಫೈಟ್ ಇದೆ. ಸೊ ಆದ್ದರಿಂದ ಇದು ಎಲ್ಲರೂ ನೋಡುವಂಥ ಪಿಕ್ಚರೇ. ನೋ ವಲ್ಗರ್ ಸೀನ್ಸ್ ಡೆಫಿನೆಟ್ಲಿ. ಸೊ ಆದ್ದರಿಂದ ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದು. ಇಟ್ಸ್ ಅ ಫ್ಯಾಮಿಲಿ ಎಂಟರ್ಟೈನರು. ಸೊ ಇದನ್ನು ನಾವು 1ನೇ ತಾರೀಕಿಗೆ ಯಾತಕ್ಕೆ ರಿಲೀಸ್ ಮಾಡ್ತಿದ್ದೀವಿ ಅಂತಂದರೆ, ಖಂಡಿತವಾಗಲೂ ಎಲ್ಲರೂ ಪಿಕ್ಚರ್ನ ಯಾವ ಪಿಕ್ಚರೇ ಆದರೂ ಧೈರ್ಯವಾಗಿ ನೋಡಿ ಅಂತ. ಇದರಿಂದ ಎಲ್ಲರಿಗೂ ಧೈರ್ಯ ಬರಲೇಬೇಕು, ಪಿಕ್ಚರ್ ನೋಡಲೇಬೇಕು, ಚೆನ್ನಾಗಿರುತ್ತೆ ಅಂತ ನಮಗೂ ಒಂದು ಆಸೆ. ಸೊ ಆ ಆಸೆ ನಾನೊಬ್ಬ ಇಟ್ಕೊಂಡ್ರೆ ಸಾಲದು, ನೀವೆಲ್ಲ ಹೇಳಬೇಕು. ಸೊ ಈ ಪಿಕ್ಚರ್ ನೋಡಿ ಅಂತ ಕೇಳ್ತಾ ಇದ್ದೀನಿ. ದಯವಿಟ್ಟು ಮುಂದಕ್ಕೆ ಏನು ಹೇಳೋದು ಅಂತಂದರೆ, ನಾನು ಈ ಪಿಕ್ಚರ್ ತುಂಬ ಇಷ್ಟಪಟ್ಟು ಮಾಡಿದ್ದೀವಿ. ಅದೇ ಸೊ ಅದರಿಂದ ಸಕ್ಸಸ್ ಆಗಬೇಕು ಅನ್ನೋ ಆಸೆ. ಇದು ಬರೀ ಅದೇ ಹೇಳ್ದಂಗೆ ಹಾರರೇ ಅಲ್ಲ, ನಮ್ಮ ವೆಂಕಟರೆಡ್ಡಿ ಅವ್ರು ಹೇಳ್ದಂಗೆ ಸೆಂಟಿಮೆಂಟ್ ಜೊತೆಗೆ ಹಾರರು ಇಟ್ಟು ಇದನ್ನು ಜನನ ಸೆಂಟಿಮೆಂಟ್ ಇಟ್ಟರೆ ಜನ ಏನು ಹೇಳ್ತಾರೆ ನಮ್ಮ ರೆಡ್ಡಿಯವರು ಅಂತಂದರೆ, ಜನ ಅಳ್ತಾ ಹೋಗಬೇಕು ಅಂತ. ಯಾತಕ್ಕೋ ಗೊತ್ತಿಲ್ಲ, ಅವ್ರ ಇಷ್ಟ ಅದು. ನನಗೆ ಜನ ನಗ್ತಾ ಹೋಗಬೇಕು ಅನ್ನೋ ಆಸೆ, ಅವ್ರಿಗೆ ಅಳ್ತಾ ಹೋಗಬೇಕು ಅನ್ನೋ ಆಸೆ. ಸೊ ಇದನ್ನು ಎರಡೂ ಇಟ್ಕೊಂಡ್ಬಿಟ್ಟಿದ್ದೀವಿ ಅಂತ ಇಟ್ಕೊಳ್ಳಿ. ಸೊ ಅಳ್ತಾನೂ ಇರಬೇಕು, ನಗ್ತಾನೂ ಇರಬೇಕು, ಮಕ್ಕಳು ಖುಷಿ ಪಡಬೇಕು, ಚಪ್ಪಾಳೆ ನೋಡಿಬೇಕು ಅನ್ನೋ ರೀತಿ ಪಿಕ್ಚರ್ ನೋಡಿದ್ದೀವಿ. ನಾನೇ ಈ ಪಿಕ್ಚರ್ಗೆ ಡೈರೆಕ್ಟ್ ಮಾಡಿದ್ದೀನಿ. ನನ್ನ ಹೆಸರು ಸುಬ್ಬು ಭಾರದ್ವಾಜ್ ಅಂತ. ಕ್ಯಾಮ್ರಾಮೇನು ನಾನೇ, ಸ್ಟೋರಿನೂ ನಾನೇ. ಸೊ ಇದನ್ನು ಈ ಥರ ಇಟ್ಕೊಂಡು ಈ ಪಿಕ್ಚರ್ ಮಾಡಿದ್ದೀನಿ. ಇದು ನನ್ನ ಮೊದಲನೇ ಪಿಕ್ಚರ್. ಇದು ನನ್ನ ಮೊದಲನೇ ಪಿಕ್ಚರ್. ಮೊದಲು ನಾನು ಬರೀ ಶಾರ್ಟ್ ಫಿಲ್ಮ್ಗಳು ಮಾಡ್ತಾಯಿದ್ದೆ. ನಮ್ಮ ವೆಂಕಟರೆಡ್ಡಿಯವರು ಪ್ರೊಡ್ಯೂಸರ್ ಸಿಕ್ಕೋದೇ ಕಷ್ಟ. ಹೇಗೋ ನನ್ನ ಪ್ರೊಡ್ಯೂಸರ್ ಸಿಕ್ಕಿದ್ರು. ಸೊ ಅದನ್ನು ಉಪಯೋಗಿಸ್ಕೊಂಡೆ ನಾನು. ಅವ್ರನ್ನ ಉಪಯೋಗಿಸ್ಕೊಂಡು ಈ ಸಿನಿಮಾ ಮಾಡಿದ್ದೀನಿ. ದಯವಿಟ್ಟು ಎಲ್ಲರೂ ಇದಕ್ಕೆ ಶುಭ ಹಾರಿಸಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ನನ್ನ ಹೆಸರು ಮೂರಂ ರೆಡ್ಡಿ ವೆಂಕಟೇಶ್ವರ್ಲು ಅಂತ. ನಾನೊಂದು ಬಿಲ್ಡರ್ ಆ್ಯಕ್ಚುಲಿ. ಸೊ ಸಿನಿಮಾ ಮಾಡಬೇಕಂತ ಏನೋ ಚಿನ್ನ ವಯಸ್ಸಲ್ಲಿ ಇರೋ ಅವರ ಆಸೆನ ಇಟ್ಕೊಂಡು ನಾನು ಬಿಲ್ಡರ ಒಂದು ಸೆಟಲ್ ಆದಮೇಲೆ ಇವಾಗೋದು ಸಿನಿಮಾ ಮಾಡಬೇಕಂತ ಇದು ಸ್ಟಾರ್ಟ್ ಮಾಡಿದ್ದೀನಿ. ಸ್ವಲ್ಪ ಅಭ್ಯಾಸ ಆಗೋದಕ್ಕೆ ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡಿಕೊಂಡು ಬಂದು ಇವಾಗ ಐಸ್ ಅಂತ ಈ ಫೀಚರ್ ಫಿಲ್ಮ್ ಮಾಡಿದ್ದೀನಿ. ಇದನ್ನು ಒಂದು ಒಳ್ಳೆ ಸೆಂಟಿಮೆಂಟಲ್ ಮೂವಿ ಇದೆ. ದೆವ್ವ ಮೂವಿ ಇದ್ರೇನು. ಸೊ ಅದಕ್ಕೆ
ಆದಷ್ಟು ಸೆಂಟಿಮೆಂಟ್ಸ್ ಎಲ್ಲ ಆ್ಯಡ್ ಮಾಡಿ ಚೆನ್ನಾಗಿ ಮಾಡಿದ್ದೀವಿ. ಸೊ 100% ಯು ಪೀಪಲ್ ವಿಲ್ ಲೈಕ್ ದಿಸ್ ಮೂವಿ. ಯಾಕಂದರೆ ಇದು ಲವ್ ಸ್ಟೋರಿ, ಸೆಂಟಿಮೆಂಟು, ಹಾರರು, ಸಸ್ಪೆನ್ಸ್, ಥ್ರಿಲ್ಲರು ಎಲ್ಲ ಸಿನಿಮಾ ನೋಡೋವ್ರಿಗೆ ಏನೇನು ಬೇಕೋ ಎಲ್ಲ ಇನ್ಕ್ಲೂಡ್ ಮಾಡಿದ್ದೀವಿ. ಐ ಥಿಂಕ್ 100% ದಿಸ್ ಫಿಲ್ಮ್ ವಿಲ್ ಮೇಕ್ ಯು ವೆರಿ ಹ್ಯಾಪಿ. ಫ್ಯಾಮಿಲಿ ಸಮೇತ ಎಲ್ಲರೂ ನೋಡ್ಬೋದು. ಇಲ್ಲಿ ಎಂಟರ್ಟೈನ್ಮೆಂಟ್ ಅಂದರೆ ಸಾಂಗ್ಸು ಇದೆ, ಫೈಟ್ಸ್ ಇದೆ, ಸಸ್ಪೆನ್ಸ್ ಥ್ರಿಲ್ಲರ್ ಇದೆ, ಸೆಂಟಿಮೆಂಟಲ್ ಮೂವಿ. ಸೊ ನಿಮಗೆ ಕಾಮಿಡಿನೂ ಸಿಗ್ತದೆ. ಏನು ಬೇಕೋ ಒಂದು ಜೋನರ್ನಲ್ಲಿ ಯಾರ್ಯಾರು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೋ ಎಲ್ಲ ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. 100% ದಿಸ್ ಮೂವಿ ವಿಲ್ ಮೇಕ್ ಯು ವೆರಿ ಹ್ಯಾಪಿ. ಮೂವಿ ಮಾಡುವಾಗ ನಾನು ಎಷ್ಟೋ ಆದಷ್ಟು ಕ್ಲಾಸಸ್ ತಗೊಂಡು ಪ್ರಾಕ್ಟೀಸ್ ಮಾಡಿ ನಮ್ಮ ಜೊತೆ ಕೆಲಸ ಮಾಡಿರೋ ಆರ್ಟಿಸ್ಟ್ ಎಲ್ಲ ಅವ್ರಿಗೆ ಏನು ಮಾಡ್ತಾ ಇದ್ದಾರೋ ನೋಡಿ ನಾನೊಂದು ಶಾರ್ಟ್ ಟೈಮ್ಲೇ ಇದು ಅಭ್ಯಾಸ ಮಾಡಿಕೊಂಡಿದ್ದೀನಿ. ಸೊ ಯಾಕಂದರೆ ನಾನು ಇಷ್ಟಪಟ್ಟು ಮಾಡಿರೋ ಕೆಲಸ ಇದೆ. ಸೊ ಮಾಡ್ತಾ ಇರುವಾಗ ಇವಾಗ ಏನೇನು ಸೀನ್ ಇದೆ 10 o'clockಗೆ ಶೂಟಿಂಗ್ ಇದ್ದರೆ ನಾನೊಂದು 5 o'clockಲೊಂದೇ ಪ್ರಾಕ್ಟೀಸ್ ಮಾಡ್ಕೊಂಡು ಚೆನ್ನಾಗಿ ಅಭ್ಯಾಸ ಮಾಡಿದ್ದೀನಿ. ಚೆನ್ನಾಗಿ ಬಂತು. ಸೊ ಯು ಆಲ್ ವಿಲ್ ಎಂಜಾಯ್. ಮೂವಿನ ಮಾಡೋವಾಗ ನಂಗೆ ತುಂಬ ಖುಷಿಯಾಗಿದೆ. ಇಟ್ ವಾಸ್ ರಿಯಲಿ ನನಗೋಸ್ಕರ ಇದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ತಂದಿತ್ತು. ನನಗೋಸ್ಕರ ಇದು ತುಂಬಾ ದೊಡ್ಡ ವಿಷಯ. ಆ್ಯಸ್ ಅನ್ ಆರ್ಟಿಸ್ಟ್, ಆ್ಯಸ್ ಅನ್ ಯಂಗ್ ಆರ್ಟಿಸ್ಟ್, ಆ್ಯಸ್ ಅ ಫ್ರೆಷರ್ ಇದರಲ್ಲಿ ಫೀಲ್ಡಲ್ಲಿ ಹೋಗಬೇಕಂದ್ರೆ ತುಂಬಾ ಕಷ್ಟ. ನನಗೆ ಸರ್ ಈ ಆಪರ್ಚುನಿಟಿ ಕೊಟ್ಟವ್ರೆ. ಸೊ ಐ ಆಮ್ ರಿಯಲಿ ಗ್ರೇಟ್ಫುಲ್. ಈ ಮೂವಿ ತುಂಬ ಚೆನ್ನಾಗಿದೆ. ಇದು ಹಾರಲ್ಸ್ ಇದೆ, ಸಸ್ಪೆನ್ಸ್ ಇದೆ. ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸು, ನಿಮ್ಮ ಮಕ್ಕಳು ಯಾರಾದರೂ ನೋಡ್ಬೋದು. ಸೊ ಇಟ್ಸ್ ರಿಯಲಿ ಗುಡ್ ಮೂವಿ. ನಂಗೆ ತುಂಬ ಖುಷಿ ಆಯಿತು. ಲೈಕ್ ಇಟ್ಸ್ ಅ ವೆರಿ ಗುಡ್ ಥಿಂಗ್. ಇಟ್ಸ್ ಅ ಬಿಗ್ ಅಚೀವ್ಮೆಂಟ್ ಫಾರ್ ಮೀ. ನಾನು ಮಾಡಿರೋದಿದು ಫಸ್ಟ್ ಫಿಲಿಮು. ಸೊ ಇಟ್ ವಾಸ್ ಆ್ಯಸ್ ಅ ಫ್ರೆಷರ್ ನಾನು ಇಟ್ ವಾಸ್ ಅ ಫಸ್ಟ್ ಎವರ್ ಮೂವಿ ಐ ಹ್ಯಾವ್ ಮೇಡ್. ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಂತರ ಇನ್ನೂ ಒಬ್ಬರು ಆರ್ಟಿಸ್ಟ್ ಇರ್ತಾರೆ ಆಚೆ. ಅವ್ರೂ ಕನಸು ಪಡ್ತಾರೆ, ನಾನು ಮಾಡಬೇಕು, ಹೋಗಬೇಕು, ನೋಡಬೇಕು, ಆ್ಯಸ್ ಅನ್ ವರ್ಕ್ ಮಾಡಬೇಕು ಆ್ಯಸ್ ಅನ್ ಆರ್ಟಿಸ್ಟ್ ಅಂತ. ನಾನು ಅವ್ರಿಗೆ ಹೇಳಕ್ಕೆ ಹೋಗ್ತೀನಿ, ಏನು ಕಷ್ಟಪಡೋದು ಅಂದರೆ ಎಲ್ಲರಿಗೂ ಕಷ್ಟಪಡಬೇಕು. ಎಲ್ಲಾದರೂ ಹೋದರೆ ಕಷ್ಟಪಡಲೇಬೇಕು. ಬಟ್ ಯಾವಾಗೂ ಗಿವ್ ಅಪ್ ಮಾಡಬಾರ್ದಂತ. ಒನ್ ಡೇ ಡೆಫಿನೆಟ್ಲಿ ಅದು ಕನಸು ಅದು ಬಂದೇ ಬರುತ್ತೆ. ಡೆಫಿನೆಟ್ಲಿ ಅದು ರಿಯಾಲಿಟಿಯಲ್ಲಿ ಬಂದೇ ಬರುತ್ತೆ ಅಂತ ಹೇಳ್ತೀನಿ.